ಕುಮಾರಸ್ವಾಮಿಗೆ ಮತ್ತೆ ಗಂಡಾಂತರ, ಲೋಕಾಯುಕ್ತದಿಂದ ಗಂಡಾಂತರ ಅಂತ ಮತ್ತೆ ಇವತ್ತು ಕರೆದಿದ್ದಾರೆ. ಮನೆ ಯಡಿಯೂರಪ್ಪನವ್ರನ್ನು ಕರೆದಿದ್ರು ಅಂತ ಮಾಧ್ಯಮದಲ್ಲಿ ಗಮನಿಸಿದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ. ಗಂಗೇನಹಳ್ಳಿ ಡಿನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ CM ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಲೋಕಾಯುಕ್ತದ ವಿಚಾರಣೆಯನ್ನು ಇವತ್ತು ಒಳಗಾಗಿದ್ದಾರೆ. ಅದರಲ್ಲೂ ಕೂಡ ಮೊನ್ನೆಯಷ್ಟೇ BS ಯಡಿಯೂರಪ್ಪ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದ ವಿಚಾರಣೆ ಅನುಭವಿಸಿದರು. 3 ಗಂಟೆಗಳ ಕಾಲ ಯಡಿಯೂರಪ್ಪ ಅವರು ವಿಚಾರಣೆ ನಡೆಸಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು 1.5 ಗಂಟೆಗಳ ಕಾಲ ಅವರ ವಿಚಾರಣೆ ಆಗಿರುವಂಥದ್ದು. ಏನು ಈ ಒಂದು ಗಂಗೇನಹಳ್ಳಿಯ ನೋಟಿಫಿಕೇಶನ್ ಕೇಸ್ ಇದೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಏನೋ ಅವರ ಬಾಮೈದನಿಗೆ ಅಂದರೆ ಅತ್ತೆ ಹೆಸರಲ್ಲಿ ಒಂದು ಆಸ್ತಿ ಹೆಸರಾಗಿತ್ತು. ಆದರೆ ಕುಮಾರಸ್ವಾಮಿ ಅವರು ಸಹಿ ಮಾಡಿರಲಿಲ್ಲ. ಕುಮಾರಸ್ವಾಮಿ ಅವರು ಏನೋ ಒಂದು ಪ್ರಭಾವವನ್ನು ಬಳಸಿ ಯಡಿಯೂರಪ್ಪನವರ ಕಡೆಯಿಂದ ಈ ಒಂದು ಆಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಕಾಂಗ್ರೆಸ್ನ ಕೆಲವು ಸಚಿವರು ಜಂಟಿಗೋಷ್ಠಿ ನಡೆಸಿ ಆರೋಪವನ್ನು ಮಾಡಿದ್ದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಿಂದ ಇದೀಗ ಯಡಿಯೂರಪ್ಪ ಅವರಿಗೆ ಕುಮಾರಸ್ವಾಮಿಗೆ ನೋಟಿಸನ್ನು ನೀಡಲಾಗಿದೆ. ಆ ಒಂದು ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಜಿ CM ಆಗಿದ್ದಂಥ ಈಗಿನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಲೋಕಾಯುಕ್ತದ ವಿಚಾರಣೆಗೆ ಒಳಗಾಗಿದ್ದಾರೆ. ಅದರಲ್ಲೂ ಕೂಡ ನಾಳೆ ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ HD ಕುಮಾರಸ್ವಾಮಿ ಅವರು ಹೇಳಿದ್ದು. ಅದರ ಜೊತೆಗೆ ಏನು ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಮಾಡಿರುವಂಥ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರ ವಿರುದ್ಧ ಸಾಕಷ್ಟು ಅಸಮಾಧಾನ, ಆಕ್ರೋಶವನ್ನು ಹೊರಹಾಕಿದಂಥ ಕುಮಾರಸ್ವಾಮಿ ಅವರು ಲೋಕಾಯುಕ್ತದ ಕಚೇರಿಯ ಮುಂದೆಯೇ ಸಾಕಷ್ಟು ಅವರ ವಿರುದ್ಧ ಏನೋ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅದರ ಜೊತೆಗೆ ಈ ಆರೋಪ ಮಾಡ್ತಿರೋ ನಾಯಕರು ನಾನು CM ಆಗಿದ್ದಾಗ ನನ್ನ ಜೊತೆಗೆ ಶಾಸಕರಾಗಿ ಸಚಿವರಾಗಿದ್ದರಲ್ಲ ಅನ್ನುವಂಥ ಮಾತನ್ನು ಹೇಳೋದರ ಜೊತೆಗೆ ನನ್ನ ಮನೆ ಮುಂದೆ ನನ್ನನ್ನು CM ಮಾಡಿ ಅಂತ ನನ್ನನ್ನು ಕೇಳ್ಕೊಂಡಿರಲಿಲ್ಲ, ನನ್ನ ಮನೆ ಮುಂದೆ ಕೈಕಟ್ಟಿ ಬಂದು ನಿಂತವ್ರು ಯಾರು ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ಅದರ ಜೊತೆಗೆ ಇವತ್ತು ಏನು ಲೋಕಾಯುಕ್ತದಲ್ಲಿ CM ಸಿದ್ದರಾಮಯ್ಯ ವಿರುದ್ಧ FIR ಆಗಿದೆ, ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮಾತನಾಡಿರೋ ಕುಮಾರಸ್ವಾಮಿ ಈ ಒಂದು ವಿಚಾರವನ್ನು ನಾನು ಇಲ್ಲಿಗೆ ಬಿಡಲ್ಲ, ನನ್ನನ್ನು ದರೋಡೆಕೋರ ಅಂತ ಕರೆದಿದ್ದಾರೆ. ಹೀಗಾಗಿ ಅವರ ವಿರುದ್ಧ ನಾನು ಯಾವ ರೀತಿಯ ಮುಂದಿನ ಕ್ರಮಗಳನ್ನ ಹೇಗೆ ತೆಗೆದುಕೊಳ್ಬೇಕು, ಅದರ ಜೊತೆಗೆ ಮುಂದಿನ ದಾಖಲೆಗಳನ್ನು ಬಿಡುಗಡೆ ಮಾಡುವ ಮೂಲಕ ಅವರಿಗೆ ತಿರುಗೇಟನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಒಂದು ಗಂಗೇನಹಳ್ಳಿಯ ಡಿನೋಟಿಫಿಕೇಷನ್ ಪ್ರಕರಣ ಇಲ್ಲಿಗೆ ಮುಗಿಯೋದಲ್ಲ, ಅದರ ಜೊತೆಗೆ ಏನು ಲೋಕಾಯುಕ್ತಕ್ಕೆ ಇವತ್ತು ಕುಮಾರಸ್ವಾಮಿಯನ್ನು ಕರೆಸುವಂಥ ಕೆಲಸವನ್ನು ಹಳೆಯ ಪ್ರಕರಣದಿಂದಾಗಿ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ನೀಡ್ತೀನಿ, ನನ್ನ ಬಳಿ ಇರುವಂಥ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಮೂಡುವಂಥದ್ದು. ಏನು ರಾಜ್ಯ ರಾಜಕಾರಣದಲ್ಲಿ ಷಡ್ಯಂತ್ರ ರಾಜಕೀಯ, ದ್ವೇಷದ ರಾಜಕೀಯ, BJPಯ ಹಳೆ ಪ್ರಕರಣಗಳನ್ನ ಕಾಂಗ್ರೆಸ್ ತೆಗೆದ್ರೆ ಕಾಂಗ್ರೆಸ್ನ ಒಂದು ಪ್ರಕರಣಗಳನ್ನ ಇಟ್ಕೊಂಡು ಇವತ್ತು ಪ್ರಕರಣಗಳ ತನಿಖೆಗಳನ್ನು ಮಾಡ್ತಾ ಇದೆ. ಹೀಗಾಗಿ ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.